ಈ ವರ್ಷ ಬಿಡುಗಡೆಯಾದ ಎಲ್ಲಾ ಚಿತ್ರಗಳ ಪೈಕಿ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮಾಡಿದ ಚಿತ್ರ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್. ಎಲ್ಲಾ ಕಡೆ ಸಿನಿಮಾ ಭರ್ಜರಿಯಾಗಿ ಓಡ್ತಾ ಇದೆ. ಈ ಸಿನಿಮಾ ನೋಡಿದವರೆಲ್ಲ ಆಡಿ ಹೊಗಳುತ್ತಿದ್ದಾರೆ. ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಗೆದ್ದಿದೆ. ಅದರ ಹಿಂದೆ ಸಮಸ್ಯೆಗಳು ಕೂಡ ಬಂದಿದೆ. ಏನು ಆ ಸಮಸ್ಯೆ ಅಂದ್ರೆ ಕೇಕು. ಈ ಒಂದು ಕೇಕು, ಆ ಕೇಕಿನ ಮೇಲಿನ 4 ಅಕ್ಷರಗಳು, ಆ ಅಕ್ಷರಗಳಿಗೆ ಅರ್ಥ ತಿಳಿಯದ ಕೆಲವು ಅವಿವೇಕಿಗಳು ಮಾಡಿರುವ ಕಾಂಟ್ರವರ್ಸಿಗಳು. ಇದನ್ನೇ ಫ್ಯಾನ್ಸ್ ವಾರ್ ಅಂತ. ಇದೇ ಹೇಳ್ಬೇಕಂದ್ರೆ ಇದು ಫ್ಯಾನ್ಸ್ ವಾರ್ ಅಲ್ಲ. ಎರಡು ಕಡೆಯಿಂದ ನಡೆದ್ರೆ ಅದು ಫ್ಯಾನ್ಸ್ ವಾರ್. ಇವರೇ ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ವಾರ್ ಮಾಡಿದ್ರೆ ಅದು ಇವರ ವಾರ್. ಅದನ್ನು ಇನ್ನೊಂದು ರೀತಿ ಅರ್ಥ ಮಾಡಿಕೊಂಡಿದ್ದಾರೆ. ಸುದೀಪ್ ಅವರು ಅಣ್ಣ ಮೆಕ್ಸಿಕೋ ಅವರಿಗೆ ಹ್ಯಾಂಗ್ ಕೊಟ್ರು, ಹಂಗಂದ್ರು ಹಿಂಗಂದ್ರು ಅಂತ ಅವರೇ ಊಹೆ ಮಾಡ್ಕೊಂಡು ಅವರೇ ಸ್ವಂತ ಒಂದು ಕೇಕ್ ಬರ್ಕೊಂಡು ಇದು ಹುಚ್ಚನ ಸಾಮ್ರಾಜ್ಯ ಅಲ್ಲ, ಇದು ನಮ್ಮ ಡಕೋಟಾ ಎಕ್ಸ್ಪ್ರೆಸ್ ಸಾಮ್ರಾಜ್ಯ ಅಂತ ಕೇಕ್ ಮೇಲೆ ಬರ್ಸ್ಕೊಂಡು ಆನಂದ ಪಡ್ತಾರೆ. ಆ ಬಾಸ್ ಎಂಬ ಪದದಿಂದ ಇಷ್ಟೊಂದು ಸಮಸ್ಯೆಗಳು ಬರೋಕೆ ಕಾರಣ. ಒಂದು ಕಡೆ ಸುದೀಪ್ ಅವರ ಸಿನಿಮಾ ಗೆದ್ದಿರುವ ಖುಷಿಯಲ್ಲಿ ಇದ್ದರೆ, ಇನ್ನೊಂದು ಕಡೆ ಇವರ ಗೋಳು. 2 ವರ್ಷಗಳ ಬಳಿಕ ಸುದೀಪ್ ಅವರಿಗೆ ಮತ್ತೊಂದು ಸಕ್ಸಸ್ ಸಿಕ್ಕಿದೆ. ಹೀಗಿರುವಾಗ ಒಂದು ಕೇಕ್ ಸಲುವಾಗಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಎಲ್ಲಾ ಪ್ರಶ್ನೆಗಳಿಗೆ ಕ್ಲಾರಿಟಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರಗಳನ್ನು ಅರ್ಥ ಮಾಡಿಕೊಂಡರೆ ಈ ಫ್ಯಾನ್ಸ್ ವಾರು ಇರಲ್ಲ, ಯಾವ ವಾರು ಇರಲ್ಲ. ಇಬ್ಬರು ನಟರ ಅಭಿಮಾನಿಗಳು ಕಿತ್ತಾಡ್ಕೊಂಡರೆ ಅದು ಫ್ಯಾನ್ಸ್ ವಾರು ಅಂತಾರೆ. ಇವರೆಲ್ಲ ಹೋಗಿ ಎಲ್ಲಾ ನಟರ ಮೇಲೆ ಮುಗಿಬಿದ್ರೆ ಅದು ಅವ್ರ ವಾರ್ ಮಾತ್ರ. ಉದ್ದೇಶ ಪೂರ್ವಕವಾಗಿ ಇನ್ನೊಬ್ಬರ ಮೇಲೆ ಹೋಗಿ ಹೀಯಾಳಿಸಿ ಬೈಯುವುದು ಇವರ ಪ್ರತ್ಯೇಕ ಗುಣವಾಗಿರುತ್ತದೆ. ಇದನ್ನು ಮಾತ್ರ ಯಾರು ಕೇಳಂಗಿಲ್ಲ. ಏನು ಕನ್ನಡ ಚಿತ್ರರಂಗದಲ್ಲಿ ಏನಾದ್ರೂ ರೌಡಿಸಂ ನಡೀತಾ ಇದೆಯಾ? ಎಲ್ಲಾ ನಟರ ಅಭಿಮಾನಿಗಳು ಚೆನ್ನಾಗೇ ಇದ್ದಾರೆ. ಅವರು ಇವ್ರ ಸಿನಿಮಾ ನೋಡ್ತಾರೆ, ಇವರು ಅವ್ರ ಸಿನಿಮಾ ನೋಡ್ತಾರೆ. ಮತ್ತೆ ಕೆಲವರು ನಮ್ಮ ಅಣ್ಣ ಬರೋ ತನಕ ಕನ್ನಡ ಸಿನಿಮಾ ನೋಡಕ್ ಬಿಡಲ್ಲ ಅಂತಾರೆ. ಮತ್ತೆ ನೋಡಿದ್ರೆ ಸತ್ಯ ಹರಿಶ್ಚಂದ್ರ ತುಂಡು ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಮೋಸ್ಟ್ಲಿ ಇವರು ಇರೋದೇ ಹೀಗೆ ಅಂತ ಅನ್ಸುತ್ತೆ. ಅಣ್ಣ ಮೆಕ್ಸಿಕೋ ಒಂದು ಮಾತು ಹೇಳಿದ್ರೆ, ಈ ತರ ಎಲ್ಲ ಮಾಡಬಾರ್ದಯ್ಯ, ನಾವೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದೇ, ನಾವೆಲ್ಲ ಚೆನ್ನಾಗಿದೀವ ಅಂತ ಇವ್ರಿಗೆ ಒಂದು ಮಾತು ಹೇಳಿದರೆ ಇವೆಲ್ಲ ರಾತಾಂತಗಳು ಬರ್ತಿರ್ಲಿಲ್ಲ. ಇವ್ರ ಅಣ್ಣನೇ ಹೇಳ್ತಾರೆ, ಕಾಲಾರ್ ಎತ್ಕೊಂಡು ಎಲ್ಲರ ಮುಂದಕ್ಕೆ ಹೋಗಿ ಉರ್ಸ್ರಿ ಅಂತ. ಈಗ ಒಬ್ಬ ಸಾರ್ವಜನಿಕದಲ್ಲಿರುವ ವ್ಯಕ್ತಿ ಈ ರೀತಿ ಹೇಳಿದಾಗ ಅವ್ರ ಅಭಿಮಾನಿಗಳು ಸುಮ್ನೆ ಇರ್ತಾರಾ? ಇದನ್ನೇನಾದ್ರೂ ಪ್ರಶ್ನೆ ಮಾಡಿದ್ರೆ ಫ್ಯಾನ್ಸ್ ವಾರು ಅಂತಾರೆ. ಇದೇ ವೇಳೆ ಈ ಪ್ರೆಸ್ ಮೀಟ್ ಅಲ್ಲಿ ಬಾಸಿಸಂ ಎಂಬ ಪದಕ್ಕೆ ಕಿಚ್ಚ ಕ್ಲಾರಿಟಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದು ರೀತಿಯಲ್ಲಿ ಇವರು ಬಿಂಬಿಸ್ತಾ ಇದ್ದಾರೆ. ಇದು ಕಿಚ್ಚನ ಮ್ಯಾಕ್ಸ್ ಸಕ್ಸಸ್ ಮೀಟ್ ಅಲ್ಲ, ಇದು ನಮ್ಮ ಅಣ್ಣ ಮೆಕ್ಸಿಕೋ ಅವರ ಸಕ್ಸಸ್ ಮೀಟ್. ಅದರಲ್ಲೂ ಕೂಡ ನಮ್ಮ ಅಣ್ಣನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಮ್ಮ ತಾಕತ್ತು, ಅದು ಬಾಸ್ ಎಂಬ ಪದಕ್ಕೆ ಅರ್ಥ. ಕರ್ನಾಟಕದಲ್ಲಿ ನಾವೇ ಕಿಂಗ್ ಮೇಕರ್ಗಳು ಅಂತ ಅದನ್ನ ಕೂಡ ಪೋಟ್ರೆಯಾಗಿ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಒಂದು ಕಡೆ ಸುದೀಪ್ ಅವರು ಹೇಳ್ತಾರೆ, ನಾನು ಯಾರಿಗೂ ಟಾಂಗ್ ಕೊಡುವ ಅಗತ್ಯ ಇಲ್ಲ, ನಾನು ಕೊಡುವುದೂ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಯಶ್, ಧ್ರುವ, ಶಿವಣ್ಣ, ಉಪೇಂದ್ರ ಅವರು ಎಲ್ಲ ನಟರು ಇಲ್ಲಿ ಒಂದೇ. ಅವರವರ ಅಭಿಮಾನಿಗಳು ಅವರನ್ನು ಬಾಸ್ ಅಂತ ಕರೀತಾರೆ. ನಮ್ಮ ಮನೆಗೆ ನಮ್ಮ ತಾಯಿನೇ ಬಾಸ್, ಅವರನ್ನು ನಾನು ಬಾಸ್ ಅಂತ ಕರಿತೀನಿ. ಅದು ಬಿಟ್ರೆ ಯಾರನ್ನು ಕೂಡ ಬಾಸ್ ಅಂತ ಕರೆಯಲ್ಲ. ಪ್ರಪಂಚದಲ್ಲಿ ಲೋಫರ್ ಗಳ ಸಂಖ್ಯೆ ಜಾಸ್ತಿನೇ ಇದೆ. ಮೈನ್ ಈ ಕಾಂಟ್ರವರ್ಸಿಗೆ ಪ್ರಮುಖ ಕಾರಣ ಎಂದರೆ ಈ ಬಕೆಟ್ ನ್ಯೂಸ್ ಚಾನೆಲ್ ಗಳು ಸೇರಿ ಕ್ರಿಯೇಟ್ ಮಾಡಕ್ಕೆ ಇವರೇ ಮೂಲ ಕಾರಣ. ಸುದೀಪ್ ಅವರು ಅವ್ರಿಗೆ ಹಿಂಗಂದ್ರು, ಕೇಕ್ ಮೇಲೆ ಅದು ಬರ್ಸಿದ್ರು ಇದು ಬರ್ಸಿದ್ರು ಅಂತ 24 ಗಂಟೆ ಹಾಕೊಂಡು ತೋರಿಸಿದ್ದೇ ತೋರಿಸಿ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.